ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೆಡ್ಜರ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಕೃಷ್ಣ. ಇದು ಟ್ಯಾಲಿ ಕೋರ್ಸ್ನ ಲೆಕ್ಚರ್ ನಂಬರ್ 2. ಇವತ್ತು ನಾವು ಈ ವಿಡಿಯೋದಲ್ಲಿ ಟ್ಯಾಲಿ ಪ್ರೈಮ್ನ ಇಂಟ್ರೊಡಕ್ಷನ್ ಬಗ್ಗೆ ನೋಡೋಣ. ಇಂಟ್ರೊಡಕ್ಷನ್ ಟು ಟ್ಯಾಲಿ ಪ್ರೈಮ್. ನಾವು ಇಂದಿನ ವಿಡಿಯೋದಲ್ಲಿ ಟ್ಯಾಲಿ ಸೀರೀಸ್ನ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹಾಗೂ ಮುಖ್ಯವಾದ ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಹಾಗೆಯೇ ನೋಡಿ, ಇಲ್ಲಿ ಇಂಡೆಕ್ಸ್ ಕೊಟ್ಟಿದ್ದೀನಿ, ಏನೇನೆಲ್ಲ ಇರುತ್ತೆ ಮುಂದಿನ ವೀಡಿಯೋದಲ್ಲಿ, ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇಂಟ್ರೊಡಕ್ಷನ್ ಟು ಟ್ಯಾಲಿ ಪ್ರೈಮ್ ಇರ್ಬೋದು, ವಾಟ್ ಈಸ್ ಅಕೌಂಟಿಂಗ್, ರೂಲ್ ಫಾರ್ ಡೆಬಿಟ್ ಕ್ರೆಡಿಟ್, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಇಂಡೆಕ್ಸ್ ಇದೆ, ಒಂದ್ಸರಿ ನೋಡ್ಕೊಳ್ಳಿ. ಇಂಟ್ರೊಡಕ್ಷನ್ ಟು ಟ್ಯಾಲಿ ಪ್ರೈಮ್ ಇದು ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಏನು? ಟ್ಯಾಲಿ ಪ್ರೈಮ್ ಇದು ಒಂದು ಸಾಫ್ಟ್ವೇರ್ ಆಗಿರುತ್ತೆ. ನಾವು ಕಂಪ್ಯೂಟರ್ಲಿ ಏನೇ ವರ್ಕ್ ಮಾಡಿದರೂ ಸಾಫ್ಟ್ವೇರ್ ಮುಖಾಂತರ ವರ್ಕ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಟೈಪಿಂಗ್ ರಿಲೇಟೆಡ್ ವರ್ಕ್ ಮಾಡ್ತೀವಿ ಅಂದರೆ ವರ್ಡ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಡಾಟಾ ಎಂಟ್ರಿ ರಿಲೇಟೆಡ್ ವರ್ಕ್ ಮಾಡ್ತೀವಿ ಅಂದರೆ MS Excelನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಅಕೌಂಟಿಂಗ್ ವರ್ಕ್ ಮಾಡ್ತೀವಿ ಅಂದರೆ ಟ್ಯಾಲಿ ಪ್ರೈಮ್ ಅಥವಾ ಟ್ಯಾಲಿ ಪ್ರೈಮ್ನ ಪ್ರೀವಿಯಸ್ ವರ್ಷನ್ ಆದಂಥ ಟ್ಯಾಲಿ ERPನ ಯೂಸ್ ಮಾಡ್ತೀವಿ. ಇದು ಟ್ಯಾಲಿ ಪ್ರೈಮ್ ಇದು ಅಕೌಂಟಿಂಗ್ ಸಾಫ್ಟ್ವೇರ್ ಅಷ್ಟೇ, ನಾವು ಅಕೌಂಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆದರೆ ಆ ಅಕೌಂಟಿಂಗ್ ವರ್ಕ್ ಮಾಡಬೇಕಾದ್ರೆ ಅಕೌಂಟಿಂಗ್ನ ನಾಲೆಡ್ಜ್ ಬೇಕಾಗುತ್ತೆ. ನಾವು ಸದ್ಯಕ್ಕೆ ಅಕೌಂಟಿಂಗ್ ಹಾಗೂ ಟ್ಯಾಲಿ ಪ್ರೈಮ್ನ ಎರಡೂ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಟ್ಯಾಲಿ ಪ್ರೈಮ್ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಇದನ್ನು ಸ್ಮಾಲ್ ಕಂಪನಿ ಹಾಗೂ ಮೀಡಿಯಮ್ ಸೈಜ್ ಮತ್ತು ಲಾರ್ಜ್ ಬಿಸ್ನೆಸ್ ಕಂಪನಿಗಳು ಅಕೌಂಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಂಡಿಯಾದಲ್ಲಿ 2 ಟೈಪ್ಸ್ ಆಫ್ ಬಿಸ್ನೆಸ್ ಆಗುತ್ತೆ. ಒಂದು ಗೂಡ್ಸ್ ರಿಲೇಟೆಡ್, ಮತ್ತೊಂದು ಸರ್ವಿಸ್ ರಿಲೇಟೆಡ್ ಅಂದರೆ ಇದು ಡಾಕ್ಟರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪ್ರೊಫೆಷ್ನಲ್ ವರ್ಕ್ ಮಾಡೋರಾಗಿರ್ಬೋದು. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ಮಾಡ್ತಾರೆ. ಗೂಡ್ಸ್ ರಿಲೇಟೆಡ್ ಅಂದರೆ ಇದರಲ್ಲಿ ಮೆಟೀರಿಯಲ್ ಪರ್ಚೇಸ್ ಇರುತ್ತೆ ಮತ್ತು ಸೇಲ್ಸ್ ರಿಲೇಟೆಡ್ ಇರುತ್ತೆ. ಅಂದರೆ ಮೆಟೀರಿಯಲ್ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಸೇಲ್ ಮಾಡೋವರೆಗೂ ತುಂಬ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತಲ್ಲ. ಇದನ್ನೆಲ್ಲ ಆವಾಗ ಏನು ಮಾಡ್ತಾಯಿದ್ರು ಅಂದರೆ ಮ್ಯಾನ್ಯುವಲಾಗಿ ರಿಜಿಸ್ಟರ್ ಮಾಡ್ತಾಯಿದ್ರು. ರಿಜಿಸ್ಟರ್ ಮಾಡ್ತಾ ಇದ್ದಿದ್ದರಿಂದ ಇದು ಟೈಮ್ ಕನ್ಸ್ಯೂಮ್ ತುಂಬ ಆಗ್ತಾಯಿತ್ತು. ಅದೇ ರೀತಿ ತಪ್ಪುಗಳು ಕೂಡ ತುಂಬ ಆಗ್ತಾಯಿತ್ತು, ಎರರ್ಗಳು ತುಂಬ ಆಗ್ತಾಯಿತ್ತು. ಇದಕ್ಕೆಲ್ಲ ಪರಿಹಾರ ಕಂಡುಹಿಡಿದಾಗಿತ್ತು ಅದೇ ಟ್ಯಾಲಿ ಅಥವಾ ಟ್ಯಾಲಿ ಪ್ರೈಮ್. ಇದರ ಬಗ್ಗೆ ಟ್ಯಾಲಿ ಪ್ರೈಮ್ ಇದರಲ್ಲಿ ಮಾಡೋದ್ರಿಂದ ಕಂಪ್ಯೂಟರ್ ಆಟೋಮೆಟಿಕಲಿ ಫೈನಲ್ ಬ್ಯಾಲೆನ್ಸ್ ಕೊಡುತ್ತೆ. ಬಟ್ ಅದು ಕರೆಕ್ಟಾಗಿ ಆಗಬೇಕು ಅಂದರೆ ನಮಗೆ ಅಕೌಂಟಿಂಗ್ನ ಸಾಫ್ಟ್ವೇರ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಅಂದರೆ ಟ್ಯಾಲಿ ಒಂದೇನ ಅಕೌಂಟಿಂಗ್ ಮಾಡೋದಕ್ಕಿರೋದು ಸಾಫ್ಟ್ವೇರ್ ಅಂದರೆ ಇಲ್ಲ, ತುಂಬ ಸಾಫ್ಟ್ವೇರ್ಗಳಿದ್ದಾವೆ. ಬಟ್ ನಾವು ಟ್ಯಾಲಿ ಬಗ್ಗೆ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಟ್ಯಾಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ವಾಟ್ ಈಸ್ ಅಕೌಂಟ್ ಅನ್ನೋದ್ರ ಬಗ್ಗೆ, ಅಕೌಂಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ, ಅರ್ಥ ಮಾಡಿಸ್ತೀನಿ. ನಾವು ಅಕೌಂಟ್ನ ಒಂದು ಕರೆಕ್ಟಾದ ಆರ್ಡರ್ಲಿ ರೂಲ್ನ ಪ್ರಕಾರ ಎಂಟ್ರಿ ಮಾಡೋದನ್ನೇ ಅಕೌಂಟಿಂಗ್ ಅಂತಾರೆ. ಮತ್ತು ಟ್ಯಾಲಿಯಲ್ಲಿ ರೂಲ್ನ ಫಾಲೋ ಮಾಡಿ ಅಕೌಂಟಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ತಪ್ಪುಗಳು ನಡೆಯೋದಿಲ್ಲ. ಅಂದರೆ ತುಂಬ ಕಡಿಮೆ ತಪ್ಪುಗಳಾಗೋದು. ನೋಡಿ, ಇಲ್ಲೊಂದು ಫಾರ್ ಎಕ್ಸಾಂಪಲ್, ನಾನು ಶೆಟ್ಟಿ ಅನ್ನೋರ ಹತ್ರ ಒಂದು 20,000 ಮೆಟೀರಿಯಲ್ ಅಂದರೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಅದನ್ನ ಮ್ಯಾನ್ಯುವಲಾಗಿ ನಾವು ಹೇಗೆ ಬೇಕಾದರೂ ನೋಟ್ ಮಾಡ್ಬೋದು. ಬಟ್ ಅದನ್ನ ಟ್ಯಾಲಿಯಲ್ಲಿ ನೋಟ್ ಮಾಡಬೇಕಂದ್ರೆ ರೂಲ್ನ ಪ್ರಕಾರ ನೋಟ್ ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ರೂಲ್ನ ಪ್ರಕಾರ ಎಂಟ್ರಿ ಮಾಡಿದ್ರೆ ಅದು ಟ್ಯಾಲಿ ನಮಗೆ ಫೈನಲ್ ಬ್ಯಾಲೆನ್ಸ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಇದ್ರ ಬಗ್ಗೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಟ್ಯಾಲಿ ಬಂದು ಇನ್ವೆಂಟ್ರಿ ಮತ್ತು ಇದು ಅಕೌಂಟಿಂಗ್ ಮತ್ತು ಇನ್ವೆಂಟ್ರಿಯನ್ನು ಕಂಪ್ಲೀಟಾಗಿ ಮ್ಯಾನೇಜ್ ಮಾಡುತ್ತೆ. ನಾವು ಕರೆಕ್ಟಾಗಿ ರೂಲ್ನ ಪ್ರಕಾರ ಎಂಟ್ರಿ ಮಾಡಿದ್ರೆ ನಮಗೆ ರಿಪೋರ್ಟ್ ತೆಗಿಯೋಕ್ಕೆ ಮತ್ತು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅದು ಎಲ್ಲದಕ್ಕೂ ಈಸಿ ಆಗುತ್ತೆ. ಪ್ರಾಪರಾಗಿ ಮೇಂಟೈನ್ ಮಾಡಿದರೆ ರಿಪೋರ್ಟ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ಟ್ಯಾಲಿಯನ್ನು ಬಂದು 100+ ಕಂಟ್ರಿಲಿ ಯೂಸ್ ಮಾಡ್ತಾರೆ. ಟ್ಯಾಲಿ ಅಪ್ಡೇಟೆಡ್ ವರ್ಷನ್ನೇ ಟ್ಯಾಲಿ ಪ್ರೈಮ್. ಇದು 2020ರಲ್ಲಿ ಲಾಂಚ್ ಆಗಿದೆ. ಇಲ್ಲಿ ನಾವು ಟ್ಯಾಲಿ ಪ್ರೈಮ್ನ ಇಂಟ್ರೊಡಕ್ಷನ್ ಬಗ್ಗೆ ನೋಡಿದ್ದೀವಿ. ಇಲ್ಲಿವರೆಗೂ ಏನೂ ಅರ್ಥ ಆಗಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಟ್ಯಾಲಿ ಪ್ರೈಮ್ನ ಬಗ್ಗೆ ಇಂಟ್ರೊಡಕ್ಷನ್ ಆಗಿತ್ತು. ಇಲ್ಲಿ ನೋಡಿ, ಟ್ಯಾಲಿ ಓಪನ್ ಮಾಡಿದ್ರೆ ನಮಗೆ ಇಂಟರ್ಫೇಸ್ ಈ ಥರ ಕಾಣುತ್ತೆ. ನೋಡಿ, ಕ್ರಿಯೇಟ್ ಕಂಪನಿ, ಆಲ್ಟರ್, ಚಾರ್ಟ್, ವೋಚರ್, ಡೇ ಬುಕ್, ಇದೆಲ್ಲ ಟ್ಯಾಲಿ ಓಪನ್ ಮಾಡಿದಾಗ ಈ ಥರ ಕಾಣುತ್ತೆ. ಇದ್ರ ಬಗ್ಗೆ ಒನ್ ಬೈ ಡಿಸ್ಕಸ್ ಮಾಡ್ತಾ ಹೋಗೋಣ.
ಮತ್ತು ವಾಟ್ ಈಸ್ ಅಕೌಂಟ್ ಅನ್ನೋದ್ರ ಬಗ್ಗೆ ಒಂದು ವಾಟ್ ಈಸ್ ಅಕೌಂಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬಿಸ್ನೆಸ್ಲಿ ಆಗುವ ವ್ಯವಹಾರಗಳ ಖಾತೆ ಅಂದರೆ ಜಮಾ ಖರ್ಚಿನ ಪಟ್ಟಿ. ಅಂದರೆ ಪರ್ಚೇಸ್, ಸೇಲ್ಸ್, ಬಿಸ್ನೆಸ್ಸಲ್ಲಿ ಏನೆಲ್ಲ ಆಗುತ್ತೆ, ಪರ್ಚೇಸ್, ಸೇಲ್ಸ್, ರಾಮ್, ಮೋಹನ್, ಕ್ಯಾಶ್, ಕಂಪ್ಯೂಟರ್, ಮೆಷಿನರಿ, ಫರ್ನಿಚರ್, ಅಸೆಟ್ಸ್, ಡೆಪಾಸಿಟ್, ಇಂಟ್ರೆಸ್ಟ್, ಡಿಸ್ಕೌಂಟ್, ವೇಜಸ್ ಎಕ್ಸೆಟ್ರಾ. ಇದೆಲ್ಲ ಅಕೌಂಟ್. ಇವುಗಳನ್ನು ಬಳಸ್ಕೊಂಡೆ ನಾವು ಅಕೌಂಟಿಂಗ್ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ನಾನು 20,000ಕ್ಕೆ ಒಂದು ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದೀನಿ ಕ್ಯಾಶ್ ಕೊಟ್ಟು. ಇಲ್ಲಿ ಅಕೌಂಟ್ ತೆಗೆಯೋದಾದರೆ ಏನು ಅಕೌಂಟ್ ಬರುತ್ತೆ, ಇದು ನಾನು ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದೀನಿ 20,000 ಕೊಟ್ಟು ಅನ್ನೋದೇನು, ಇದೊಂದು ಎಂಟ್ರಿ ಅಂದರೆ ಟ್ರಾನ್ಸಾಕ್ಷನ್ ಅಷ್ಟೇ. ಇದರಲ್ಲಿ ಈ ಥರ ನಾನು ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದೀನಿ ಅಂತ ಡೈರೆಕ್ಟಾಗಿ ಟ್ಯಾಲಿಯಲ್ಲಿ ಅಕೌಂಟ್ ಮಾಡೋದಕ್ಕಾಗಲ್ಲ, ಎಂಟ್ರಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಅಕೌಂಟ್ನ ತೆಗಿಬೇಕಾಗುತ್ತೆ. ಆ ಅಕೌಂಟ್ ತೆಗಿಯೋದು ಕಲ್ತ್ಕೊಂಡ್ರೆ ನಿಮಗೆ ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದು ಆಲ್ಮೋಸ್ಟ್ ನಿಮ್ಗೆ ಬಂದುಬಿಡುತ್ತೆ ಅಂತಲೇ ಅರ್ಥ, ಬಂದುಬಿಡುತ್ತೆ. ಇಲ್ಲಿ ನೋಡಿ, ಪರ್ಚೇಸ್ ಕಂಪ್ಯೂಟರ್ ಇನ್ ಕ್ಯಾಶ್ ₹20,000. ಇಲ್ಲಿ ಏನಾಗ್ತಾಯಿದೆ, ಕಂಪ್ಯೂಟರ್ ಬಿಸ್ನೆಸ್ಗೆ ಬರ್ತಾಯಿದೆ. ಬಿಸ್ನೆಸ್ಸಿಂದ ಏನು ಹೋಗ್ತಾಯಿದೆ, ಕ್ಯಾಶ್ ಹೋಗ್ತಾಯಿದೆ. ಅಂದರೆ 2 ಆಸ್ಪೆಕ್ಟ್ಸ್ ನಡೀತಾ ಇದೆ ಇಲ್ಲಿ. ಒಂದು ಕಂಪ್ಯೂಟರ್ ಬರ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ. ಇಲ್ಲಿ 2 ಅಕೌಂಟ್ ಸಿಕ್ಕಿದೆ. ನಾನು ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದೀನಿ, ಏನು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಸೊ ಇಲ್ಲೇನಾಗುತ್ತೆ ಅಂದರೆ ಕಂಪ್ಯೂಟರು ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ, ಕ್ಯಾಶ್ ಬಂದು ಕರೆಂಟ್ ಅಸೆಟ್ಸ್. ಇದು ರೂಲ್ನ ಪ್ರಕಾರ ಅಕೌಂಟಿಂಗ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಕೌಂಟ್ ತೆಗೆಯೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿ ಅದಕ್ಕೂ ಮೊದಲು ಇನ್ನೊಂದು ವೈ ಲರ್ನಿಂಗ್ ಅಕೌಂಟಿಂಗ್ ಈಸ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. Accounting subject can provide the lots of job growth opportunity because every company needs an accountant. ಇದನ್ನು ಕಲಿತರೆ ನಿಮಗೆ ಭಾಳಷ್ಟು ಜಾಬ್ ಆಪರ್ಚುನಿಟಿಗಳು ಸಿಗುತ್ತೆ. ಪ್ರಪಂಚದಲ್ಲಿ ಭಾಳಷ್ಟು ಕಂಪನಿಗಳಿದ್ದಾವೆ. ನೀವು ಅಕೌಂಟಿಂಗ್ನ ಚೆನ್ನಾಗಿ ಕಲಿತ್ರೆ ನಿಮಗೂ ಭಾಳಷ್ಟು ಜಾಬ್ ಆಪರ್ಚುನಿಟಿಗಳು ಸಿಗುತ್ತೆ. ಮತ್ತು ಎಕ್ಸಾಂಪಲ್ ಕಡೆ ಹೋಗೋಣ. ಈಗ ಸದ್ಯಕ್ಕೆ ಇಲ್ಲಿ ಮೂರ್ತಿ ಅಂದರೆ ಮೂರ್ತಿ ಅಂದರೆ ನೀವಂತ ಅಸ್ಯೂಮ್ ಮಾಡ್ಕೊಳ್ಳಿ. ನೀವೇ ಒಂದು ಬಿಸ್ನೆಸ್ ಓನರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಮೂರ್ತಿ ಅಂದರೆ ನೀವು 10,000 ರೂಪಾಯಿ ವರ್ತ್ ರುಪೀಸ್ ಮೊಬೈಲ್ನ ಸೋಹನ್ ಹತ್ರ ಕ್ರೆಡಿಟ್ ಬೇಸ್ ಅಂದರೆ ಸಾಲದ ರೂಪದಲ್ಲಿ ಪರ್ಚೇಸ್ ಮಾಡಿದ್ದೀರಾ. ಇದೇನು ಒಂದು ಎಂಟ್ರಿ ಅಂದರೆ ಒಂದು ಟ್ರಾನ್ಸಾಕ್ಷನ್. ಇದು ಒಂದು ಟ್ರಾನ್ಸಾಕ್ಷನ್. ಇದರಲ್ಲಿ ಅಕೌಂಟ್ ತೆಗಿಬೇಕಲ್ವಾ. ಅಕೌಂಟ್ ತೆಗಿಬೇಕಾದ್ರೆ ಏನಾಗ್ತದೆ, ಫೋನ್ ಬರ್ತಾ ಇದೆ ನಮ್ಮ ಬಿಸ್ನೆಸ್ಗೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಒಂದು ಅಕೌಂಟ್ ಸಿಕ್ತಲ್ವಾ. ಅದೇ ರೀತಿ ಇನ್ನೊಂದು ಏನಾಗ್ತಾಯಿದೆ, ಅಲ್ಲಿ ಕ್ಯಾಶ್ ಕೊಟ್ಟಿದ್ವಿ, ಕ್ಯಾಶ್ ಅಕೌಂಟ್ ಬಂತು. ಇಲ್ಲಿ ಕ್ಯಾಶ್ ಕೊಟ್ಟಿಲ್ಲ, ಬಟ್ ನಮಗೆ ಯಾರು ಸಾಲ ಕೊಟ್ಟಿದ್ದಾರಲ್ಲ ಅವ್ರ ಹೆಸರು ಬರಬೇಕಲ್ವಾ, ಯಾಕಂದರೆ ಅವ್ರಿಗೆ ನಾವು ಫ್ಯೂಚರಲ್ಲಿ ಪೇ ಮಾಡಬೇಕಲ್ವಾ. ಸೊ ಅದಕ್ಕೆ ಸೋಹನ್ ಅಕೌಂಟ್ ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. ಹಾಗೆಯೇ ಎಕ್ಸಾಂಪಲ್ 3 ನೋಡೋದಾದರೆ, AC ಪರ್ಚೇಸ್ ಫ್ರಮ್ ಅಬಿ ವರ್ತ್ ₹40,000, 30,000 ಕ್ಯಾಶ್ ಪೇಯ್ಡ್, ರಿಮೈನಿಂಗ್ ಆನ್ ಕ್ರೆಡಿಟ್ ಬೇಸಿಸ್. ಅಂದರೆ ಇಲ್ಲಿ ಸಾಲದ ರೂಪದಲ್ಲಿ AC ಪರ್ಚೇಸ್ ಮಾಡಿದ್ದೀನಿ. ಅಂದರೆ 40,000 ವರ್ತದ್ದು AC ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ 30,000 ಕ್ಯಾಶ್ ಕೊಟ್ಟಿದ್ದೀನಿ, ಇನ್ನೂ ರಿಮೈನಿಂಗ್ 10,000 ಸಾಲದ ರೂಪದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ಅಕೌಂಟ್ ತೆಗೆಯೋದಾದರೆ ಏನೆಲ್ಲ ಬರುತ್ತೆ ಅಂದರೆ, ಒಂದು AC ಅಕೌಂಟ್ ಬರುತ್ತೆ ಫಿಕ್ಸ್ಡ್ ಅಸೆಟ್ಸ್, ಇನ್ನೊಂದು ಕ್ಯಾಶ್ ಅಕೌಂಟ್ ಬರುತ್ತೆ ಕರೆಂಟ್ ಅಸೆಟ್ಸ್. ಇಲ್ಲಿ ಕ್ಯಾಶ್ ಕೊಟ್ಟಿದ್ದೀವಲ್ಲ, ಮತ್ತು ಅಬಿ ಅಕೌಂಟ್ ಏನಕ್ಕೆ ಬಂತು ಅಂತ ನೋಡೋದಾದರೆ, ಅಬಿ ಅಕೌಂಟ್ ಏನಕ್ಕೆ ಬಂತಂದರೆ ಅವರು ನಮಗೆ ಸಾಲ ಕೊಟ್ಟಿದ್ದಾರೆ. ಯಾಕಂದರೆ ಅದು ACಯ ಪ್ರೈಸ್ ಬಂದು 40,000, ನಾವು ಕ್ಯಾಶ್ ಕೊಟ್ಟಿರೋದು ಬಂದು 30,000. ಸೊ ಇನ್ನೂ 10,000 ನಾವು ಯಾರಿಗೆ ಕೊಡ್ಬೇಕು ಹೇಳಿ, ಅಬಿಗೆ ಕೊಡಬೇಕಲ್ವ, ನಮಗೆ ಲಯಬಿಲಿಟಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅಬಿ ಅಕೌಂಟ್ ಅಂತ ಸನ್ರಿ ಕ್ರೆಡಿಟರಲ್ಲಿ ಲಯಬಿಲಿಟಿಯಲ್ಲಿ ಬರುತ್ತೆ. ಇದೇ ರೂಲ್ನ ಪ್ರಕಾರ ಅಕೌಂಟಿಂಗ್ ಮಾಡೋದು. ಈ ಅಕೌಂಟ್ ತೆಗೆದು ರೂಲ್ನ ಪ್ರಕಾರ ಎಂಟ್ರಿ ಮಾಡೋದನ್ನೇ ಅಕೌಂಟಿಂಗ್ ಅಂತ ಹೇಳ್ತಾರೆ. ಸೊ ಇದು ಗೊತ್ತಾದರೆ ನಿಮಗೆ ಅಕೌಂಟ್ ತೆಗೆಯೋದು ಗೊತ್ತಾಯಿತು ಅಂದರೆ ನಿಮಗೆ ಟ್ಯಾಲಿಯಲ್ಲಿ ಅಕೌಂಟಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ. ತಪ್ಪುಗಳು ಕೂಡ ಕಮ್ಮಿ ಆಗುತ್ತೆ. ಯಾಕಂದರೆ ನಿಮಗೆ ಆಲ್ಮೋಸ್ಟ್ ಅಕೌಂಟಿಂಗ್ ಮಾಡೋದೇ ಬಂದ್ಬಿಡುತ್ತೆ ಅಕೌಂಟ್ ತೆಗೆಯೋದ್ರಿಂದ. ಇದಾಗಿತ್ತು ಈ ವಿಡಿಯೋದ ಟ್ಯಾಲಿ ಪ್ರೈಮ್ನ ಇಂಟ್ರೊಡಕ್ಷನ್ ಮತ್ತು ವಾಟ್ ಈಸ್ ಅಕೌಂಟಿಂಗ್ನ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತು ರೂಲ್ ಫಾರ್ ಡೆಬಿಟ್ ಕ್ರೆಡಿಟ್ ಮಾಡರ್ನ್ ಮೆಥಡ್ ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.